ಅಲ್ಲ ಕಣೆ, ಮಗಳು ಇದ್ದಾಳೋ ಎಲ್ಲಾರ ತೋಟತಾವ್ಲೋ ಎಲ್ಲಾರ ಅಳಿಯಂದ್ರ ಜೊತೆ ಏನಾದ್ರು ಹೋಗಿದಾರೋ ಏನ? ನೀನು ಒಂದೇ ಸಂಖ್ಯೆ ಕರ್ಕೊಂಡ್ ಬಂದ್ಬಿಟ್ಟಲ್ಲ ನೀನು. ಆ ಇಲ್ಲಿ ನಮಗೆ ಸದ್ಯಕ್ಕೆ ಬೀಗರು ಯಾರು ಪರಿಚಯ ಇಲ್ಲ, ಏನಿಲ್ಲ. ಆ ಏನ್ ತಿಳ್ಕೊಂತಾರೋ ಏನೋ ಅತ್ಲಾಗಿ ಫೋನ್ ಮಾಡ್ಕೊಂಡು ಬಂದಿದ್ರು ಆಗ್ತಿತ್ತು. ನಿನಗೆ ಹೇಳ್ದೆ ನಾನು ಫೋನ್ ಮಾಡ್ಕೊಂಡ್ ಬರೋಣ ಕಣೆ, ಫೋನ್ ಮಾಡ್ಕೊಂಡ್ ಬರೋಣ ಮನೆ ಹತ್ರ ಅಂದ್ರೆ ನನ್ನ ಮಾತು ಕೇಳ್ದ ನೀನು. ಆ ಏನಪ್ಪ ಮಾಡೋದು ಇವಾಗ? ಏನಂತ ಪರಿಚಯ ಮಾಡ್ಕೊಂಡು ಹೋಗೋದು? ಬಾಯಿ ಮುಚ್ಕೊಂಡು ತೆಪ್ಪಕ್ ಬರ್ರಿ ನೀವು. ನನ್ನ ಮಗಳ ಮನೆಗೆ ಬರೋದಕ್ಕೆ ನಾನು ಬೇರೆಯವರಿಗೆಲ್ಲ ಪರಿಚಯ ಮಾಡ್ಕೊಂಡ್ ಬರ್ಬೇಕೇನ್ರಿ? ಫೋನ್ ಮಾಡ್ಕೊಂಡ್ ಬರ್ಬೇಕೇನ್ರಿ? ಒಳ್ಳೆ ಕತೆ ಆಗೋಯ್ತಲ್ಲ ರೀ. ನಮ್ದು ಇದು ಬೀಗ್ರ ಮನೆ ಕಣ್ರಿ, ಬೀಗ್ರ ಮನೆ. ನೋಡ್ರಿ, ಊರಿಗೆ ಸಾವುಕಾರರು ಹೆಂಗೈತೆ ಮನೆ. ಮನೆ ಎಲ್ಲ ಚೆನ್ನಾಗೈತೆ, ಸಕ್ಕತ್ತಾಗೈತೆ. ಎಲ್ಲರೂ ಬಹಳ ಚೆನ್ನಾಗಿದ್ದಾರೆ. ಬರ್ರಿ, ನಾನು ಮಾತಾಡ್ತೀನಿ. ನನ್ನ ಮಗಳು ಚೆನ್ನಾಗಿ ನೋಡ್ಕೊಂತಾಳೆ, ಬರ್ರಿ. ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಅಲ್ಲ ಕಣೆ, ನಿನ್ ಮಗಳು ನೋಡ್ಕೊಂತಾಳೆ ಚೆನ್ನಾಗಿ ಗೊತ್ತು ಕಣೆ. ಆದ್ರೆ ಇವ್ರು ಯಾರು ಪರಿಚಯ ಇಲ್ವಲ್ಲ. ಏನೋ ಒಂಥರ ಮಾತಾಡ್ಬಿಟ್ರೆ ಏನ್ ಮಾಡೋದು? ನಾವು ಬೇರೆ ಭಾಳ ದಿವಸ ಇರೋದಕ್ಕೆ ಬೇರೆ ಬಂದಿದ್ದೀವಿ. 1 ತಿಂಗಳು 2 ತಿಂಗಳು ಉಳ್ಕೊಂಡು ಹೋಗೋಣ ಅಂತ ಬೇರೆ ಬಂದಿದ್ದೀವಿ ಮಗಳು ಮನೆ ಅಂತ. ನೋಡಿದ್ರೆ ಅವ್ರು ಏನಂತಾರೋ ಏನ. ನೀವು ಏನು ಮಾತಾಡ್ಬೇಡ್ರಿ, ನನಗ್ ಗೊತ್ತೈತೆ, ನಾನು ಮಾತಾಡ್ತೀನಿ. ನೀವು ಎಲ್ಲದಕ್ಕೂ ಹ್ಞೂ 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 ಅನ್ಬೇಕು ಅಷ್ಟೇ. ನಾನು ಏನ್ ಹೇಳ್ತೀನೋ ಅಷ್ಟಕ್ಕೆ. ಇನ್ನೊಂದು ವಿಚಾರ, ಬೀಗ್ರ ಮುಂದೆ ಏನಾದ್ರು ನಾವು ಬಡವರು, ನಮ್ಗೆ ಮನೆ ಇಲ್ಲ, ಆಸ್ತಿ ಇಲ್ಲ, ನಾವು ಸಿಕ್ಕಾಪಟ್ಟೆ ಬಡವರು, ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ, ಇವೆಲ್ಲಾನು ಏನು ಹೇಳ್ಕೊಳಂಗಿಲ್ಲ. ಅಪ್ಪಿ ತಪ್ಪಿ ಏನಾದ್ರು ಹೇಳ್ಕೊಂಡ್ಬಿಟ್ರಿ ಅಂದ್ರೆ ನಮ್ಗೆ ಬೆಲೆ ಕೊಡಲ್ಲ ಕಣ್ರಿ, ಬೆಲೆ ಕೊಡಲ್ಲ. ನಾನು ಹೇಳೋವರೆಗೂ ನಾನು ಏನ್ ಅಂತೀರೋ ಹಂಗೆ. ನಾವು ಶ್ರೀಮಂತರ ಅನ್ನಂಗೆನೆ ತೋರ್ಸ್ಕೋಬೇಕು ಅವ್ರ ಮುಂದೆ, ಎಲ್ಲಾರ ಮುಂದೆನು. ಸರಿನಾ? ಯಾರ ಮುಂದೆನು ಏನು ಒಂದ್ ಚೂರೇ ಚೂರ ಅಂತ ಹೇಳ್ಕೋಬಾರ್ದು. ನೀವು ಬಾಯಿ ಮುಚ್ಕೊಂಡು ತೆಪ್ಪಗಿರಲ್ಲ, ಏನಿಲ್ಲ. ಏನೇನು ಆಯ್ತು ಎಲ್ಲ ವಿಚಾರ ಹೇಳ್ಬಿಡ್ತೀರ. ಮತ್ತೆ ಬೀಗ್ರ ಏನಾದ್ರು ಕೇಳ್ಬಿಟ್ರು ಅಂತ ಅವ್ರ ಮುಂದೆ ಏನಾದ್ರು ಬಾಯಿಗೆ ಬಿಟ್ಬಿಟ್ಟಿರ. ಸರಿನಾ? ಹಿಂಗೆ ಸೀಕ್ರೆಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಹಂಗಲ್ ಕಣೆ ಇವಳೆ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ನಾನು ಈಗ ವಿಷಯ ಯಾವತ್ತಿದ್ರು ಗೊತ್ತಾಗ್ಬೇಕಲ್ವೇನೆ. ನಾವು ಬಡವರು, ನಮಗ್ ಮನೆ ಇಲ್ಲ, ನಾವು ಸಿಕ್ಕಾಬಟ್ಟೆ ಬಡವರು, ಕೂಲಿ ಕೆಲ್ಸಕ್ಕೆಲ್ಲ ಹೋಗ್ತೀವಂತ. ಈಗ ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ಕದ್ದು ಮುಚ್ಚಿ ಎಷ್ಟ್ ದಿವಸ ಅಂತ ಹೇಳೋದು? ಮನ್ಸಿಗೆನೆ ಸಮಾಧಾನ ಇರಲ್ಲ ಕಣೆ. ಏನೇನ್ ಸುಳ್ಳು ಹೇಳ್ತೀವೋ ಎಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಪದೇ 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 ಸುಳ್ಳು 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 ಅಂತ ಹೇಳ್ಕೊಂಡು ಹೋಗ್ತಾನೆ ಇರ್ತೀವಿ. ಅದಕ್ಕೆ ನಾನು ಹೇಳ್ತಿರೋದು, ನನ್ನ ಮಾತು ಕೇಳಲಿ, ಉಪಾಯದಿಂದ ನಾನು ಹೇಳ್ತೀನಿ. ನೀನು ಹಿಂದೆ ನಿನ್ಕ, ಬೀಗ್ರೆ ನಾವು ಸಿಕ್ಕಾಬಟ್ಟೆ ಬಡವರು, ನಮಗೆ ಮನೆ ಇಲ್ಲ, ಹಂಗೆ ಬಾಡಿಗೆ ಮನೇಲಿದ್ದೀವಿ, ಕೂಲಿ ಕೆಲ್ಸಕ್ಕೆಲ್ಲ ಹೋಗ್ತೀವಿ ಅಂತ ನಾನು ಎಲ್ಲ ಹೇಳ್ಬಿಡ್ತೀನಿ ಕಂಬಿಡೆ. ನೀನೇನು ತಲೆ ಕೆಡಿಸ್ಕೋಬೇಡ. ಹೌದಾ? ಹೇಳ್ತೀರಾ? ಯಾವಾಗ ಹೇಳ್ತೀರಿ ಹಂಗಾರೆ? ಅಯ್ಯೋ, ನೀನ್ ಇವಾಗ ಹೇಳಿದ್ರೆ ಇವಾಗ್ಲೇ ಹೇಳ್ಬಿಡ್ತೀನಿ, ನನ್ಗೇನಿಲ್ಲ. ಈಗ ನನ್ಗೆ ಯಾವಾಗ ಹೇಳ್ಬೇಕು ಅನಿಸ್ತೈತೆ. ಈಗ ಬೀಗ್ರ ಬಂದ್ಬಿಟ್ರೆ ಪಟ್ಟಂತ ಮೊದ್ಲು ಹೇಳದೆ ಅದೇ ಮಾತು. ಹೇಳೋಣ ಇವಾಗ, ಕರಿಯೋಣ ಬೀಗ್ರಿಗೆ. ಅಯ್ಯೋ 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 ಅಯ್ಯೋ, ಹೋಗಿ ಹೋಗಿ ಜೊತೆ ನಿಮ್ಮ ಕರ್ಕೊಂಡ್ ಬಂದ್ನಲ್ರಿ ನಾನು. ನಿಮ್ ಮಾತು ಕೇಳ್ಕೊಂಡ್ಬಿಟ್ಟು ಏನಾದ್ರೂ ಅಪ್ಪಿ ತಪ್ಪಿ ಏನಾದ್ರೂ ಬಾಯ್ ಬಿಟ್ಟು ಈ ವಿಚಾರ ಏನಾರ ಹೇಳ್ಬಿಟ್ಟಿ ಅಂದ್ರೆ ನಿನಗ್ ಮಾತ್ರ ನಾನಂತೂ ಸುಮ್ಕೆ ಬಿಡಲ್ಲ ಕಣ್ರಿ. ಇವಾಗ್ಲೇ ಹೇಳ್ತಿದ್ದೀನಿ, ಒಳ್ಳೆ ಮಾತಲ್ಲೇ ಹೇಳ್ತಿದ್ದೀನಿ. ತಪ್ಪಗೆ ನೀನು ಪಾಡಿಗೆ ನೀನು ನಾನು ಹೇಳ್ದಾಗ ಮಾತು ಕೇಳ್ಕೊಂಡು ನಾನು ಏನ್ ಹೇಳ್ತೀನೋ ಅದು ಮಾತ್ರ ನಾನು ಹೇಳ್ಕೊಡೋದು ಮಾತ್ರ ಬಾಯ್ ಬಿಡ್ಬೇಕು. ಅಪ್ಪಿ ತಪ್ಪಿ ಏನಾದ್ರೂ ಅದು ಇದು ವಿಚಾರ ಏನಾರ ಹೇಳ್ಬಿಟ್ರಿ ಅಂದ್ರೆ ನೋಡಿ, ನಾನು ಏನ್ ಮಾಡ್ತೀನೋ ನಿಮ್ಗೆ. ಇಲ್ಲಿ ಇರೋದು ಬೇಡ, ನಡೀರಿ ನೀವು ಮನೆಗೆ ನಡೀರಿ, ನಾನು ಬರ್ತೀನಿ. ನೀವು ಹೋಗ್ಬಿಡ್ರಿ ನೀವು ಮನೆಗೆ, ಸರಿನಾ? ನನ್ನ ಮಗಳ ಮನೇಲಿ ಒಂದ್ 2-3 ತಿಂಗಳು ಉಳ್ಕೊಂಡು ನಾನು ಆರಾಮಾಗಿ ಬಿಸಿ ಬಿಸಿ ಚೆನ್ನಾಗಿರೋ ಒಳ್ಳೊಳ್ಳೆ ಫುಡ್ಗಳೆಲ್ಲ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿ ಬರ್ತೀನಿ, ಎಂಜಾಯ್ ಮಾಡ್ಕೊಂಡು. ನೀವ್ ಇರ್ಲೇಬೇಡ್ರಿ, ನೀವ್ ಹೋಗ್ಬಿಡ್ರಿ ಇಲ್ಲಿಂದ ಮೊದ್ಲು. ಏನ ಪಾಪ ಹೋಗ್ಲಿ, ನಮ್ ಜೊತೆ ಇರ್ಲಿ, ಇದ್ದು ಖುಷಿ ಖುಷಿಯಾಗಿ ಚೆನ್ನಾಗಿ ಇದ್ದು ಹೋಗ್ಲಿ ಅಂತ ಏನ ಪಾಪ ಅಂತ ನಾನು ಕರ್ಕೊಂಬಂದ್ರೆ ನೀವು ಅದೇ ಹೇಳ್ತೀನಿ ಇದೇ ಹೇಳ್ತೀನಿ ಎಲ್ಲ ಸತ್ಯಗಳು ಹೇಳ್ಬಿಡ್ತೀನಿ ಅಂತ ಇಲ್ಲೇ ಕುಣಿತಿದ್ದೀರ ನೀವು. ಬೇಡ ಬೇಡ, ನಿಮ್ಮ ಕರ್ಕೊಂಬಂದಿದ್ದು ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ ನನಗೆ. ಹೋಗ್ಬಿಡ್ರಿ ನೀವು, ನಡ್ರಿ ನಡ್ರಿ, ವಾಪಸ್ ನಡ್ರಿ ನೀವು, ನಾನು ಬರ್ತೀನಿ ಕಣ್, ನಡೀರಿ. ಏನ್ ಹುಡುಗಾಟದ್ ಮಾತಾಡ್ತಿದ್ದೀರಿ ಅಂದ್ರೆ ನೀವು? ಹುಡುಗಾಟದ್ ಮಾತಾಡ್ತೀರಾ? ಮಗಳ ಮನೆಗ್ ಬಂದ್ಬಿಟ್ಟು ಬೀಗ್ರು ನೋಡಿದ್ರೆ ಇಡೀ ಊರ್ಗೆನೆ ಸಾವುಕಾರರು. ನಾವ್ ಹೆಂಗಿರ್ಬೇಕು ಅದನ್ನ ಬಿಟ್ಬಿಟ್ಟು ಎಲ್ಲಾ ವಿಷಯ ಹೇಳ್ಬಿಟ್ಟು ನನ್ನ ಮಗಳ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ದೀರಿ ಅಂದ್ರೆ ನೀವು. ನಡೀರಿ ನೀವು, ನಡೀರಿ ಇಲ್ಲಿಂದ. ಲೇ ಸೌಭಾಗ್ಯ, ಸುಮ್ಕಿರೆ ಹಿಂಗೆಲ್ಲ ಹೇಳ್ಬೇಡ ನೀನು. ನಾ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ, ನನಗೆ ಕಳಿಸ್ಬಿಡ್ತೀಯ ಹಂಗಾರೆ? ಲೇ ಹಿಂಗೆಲ್ಲ ಮಾಡಬೇಡ, ಸುಮ್ಕಿರು. ನಾನು ಇರ್ತೀನಿ, ನನ್ಗೂ ನನ್ನ ಮಗಳ ಮನೇಲಿ ಇರ್ಬೇಕಂತ ಆಸೆ ಇಲ್ವಾ ಹಂಗಾರೆ? ಹೆಂಗೆ ಹೇಳ್ತಿದ್ಯಾ ನೋಡು ನೀನು. ಲೇ ಲೇ ಇನ್ನೊಂದ್ಸರಿ ಏನು ಹೇಳಲ್ಲ. ನೀನು ಏನು ಹೇಳ್ತೀಯೋ ಹಂಗೆ ಮಾತು ಕೇಳ್ಕೊಂಡು ನಾನು ಸುಮ್ಕಿರ್ತೀನಿ, ಏನು ಹೇಳಲ್ಲ, ಏನು ಸತ್ಯ ಹೇಳಲ್ಲ. ನೀನು ಹೆಂಗೆ ಹೇಳ್ತೀಯೋ ಹಂಗೆ ನಿನ್ನ ಮಾತು ಕೇಳ್ಕೊಂಡು ನಾನು ಸುಮ್ಕೆ ಕೈ ಕಟ್ಕೊಂಡು ಸುಮ್ಕೆ ಇರ್ತೀನಿ. ನೀನು ಏನಂತೀಯೋ ಅದಕ್ಕೆ ನಾನು ಹ್ಞೂ ಅಂತೀನಿ, ಸರಿನಾ? ನಿನ್ನ ಮಾತೆ ಕೇಳ್ತೀನಿ ಕಣೆ.
ಇನ್ನೊಂದ್ಸಲಿ ನಿನ್ನ ಮಾತು ಮೀರಲ್ಲ ಕಣೆ. ಯಾರ ಮುಂದೆನೂ ಮಾತಾಡಲ್ಲ ಕಣೆ, ಯಾರು ಮಾತಾಡ್ಸಿದ್ರು ಮಾತಾಡಲ್ಲ ಕಣೆ. ಇರೋ ಸತ್ಯ ಎಲ್ಲ ಹೇಳ್ಬಿಡಲ್ಲ ಕಣೆ, ಸರಿನಾ? ಹಂಗಲ್ಲಿರಿ ಬುದ್ಧಿನ. ಏನಾದ್ರೂ ಸತ್ಯ ಹೇಳ್ತೀನಿ, ಅದ್ ಹೇಳ್ಬಿಡ್ತೀನಿ, ಬೀಗ್ರ ಮುಂದೆ ಮಾತಾಡ್ಬಿಡ್ತೀನಿ ನಾನು, ಅದು ಇದು ಅಂತ ಯಾರಾದ್ರೂ ಮಾಡಿರಿ ಅಂದ್ರೆ ಇವಾಗ್ಲೇ ನನ್ನ ಕಳ್ಸ್ಬಿಡ್ತೀನಿ. ಒಳ್ಳೆ ಮಾತಲ್ಲ ಇರ್ತಿದೀನಿ. ನನ್ನ ಮಾತು ಕೇಳ್ಕೊಂಡು ಸುಮ್ಕೆ ಇದ್ಬಿಡ್ಬೇಕು, ಸರಿನಾ? 1 ತಿಂಗಳು ಹಾಕಿದ್ ತಿನ್ಕೊಂಡು ಬಾಯಿ ಮುಚ್ಕೊಂಡು ತೆಪ್ಪಗಿದ್ ಬಿಡ್ಬೇಕು. ಆಗಲ್ಲಪ್ಪ. ಇದ್ಯಾರಪ್ಪ ಇದು? ನಮ್ಮನೆ ಮುಂದೆ ಬಂದ್ಬಿಟ್ಟು ಇವರು ಬಡ 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 ವಟ 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 ಅಂತ ಮಾತಾಡ್ತಿದ್ದಾರೆ. ಯಾರೋ ಏನಪ್ಪ ಅದ್ಯಾಕೆ? ಸಾಮಾನ್ಯಕ್ಕೆ ನನ್ನ ಪ್ರಕಾರ ಯಾರ್ದೋ ಮನೆಗ್ ಬರ್ಬೇಕನ್ಸುತ್ತೆ, ಹೋಗೋರು ನೆಂಟ್ರು ಅನ್ಸುತ್ತೆ. ಅದು ಮನೆ ಅಪ್ಪಿ ತಪ್ಪಿ ಬಂದ್ಬಿಟ್ಟು ಒಳ್ಳೆ ದೊಡ್ಡ ಮನೆ ಕಾಣಿಸ್ತಲ್ಲ, ಅದು ಬಂದ್ಬಿಟ್ಟಿದ್ದಾರೆ. ಕೇಳ್ತೀನಿ ತಡಿ ಯಾರ ಮನೆಗೆ ಹೋಗ್ಬೇಕು ಅಂತ. ಏನಪ್ಪ ಯಾವ ಊರು ನಿಮ್ದು? ಯಾರ್ ಬೇಕಿತ್ತು? ಯಾರ ಮನೆಗೆ ಹೋಗ್ಬೇಕಿತ್ತು ನೀವು? ಲೇ ಲೇ ಇವಳೆ, ಇದು ಯಾರ ಇದು ಯಾರೋ ಬಂದ್ಬಿಟ್ಟು ಯಾರ ಮನೆಗೆ ಹೋಗ್ಬೇಕಿತ್ತು, ಯಾವ ಊರು ಇದು, ಹಂಗೆ ಹಿಂಗೆ ಅಂತ ಬೇರೆ ಕೇಳ್ತಿದಾರೆ. ಇವು ಯಾರಂತಾನೆ ಗೊತ್ತಿಲ್ಲ. ಲೇ ಲೇ ಇವಳೆ, ನೋಡೆ ಕೇಳೆ, ನಾವು ಸಾವುಕಾರ ಮನೆ ಬೀಗರು ಅಂತ ಹೇಳೇ ಒಂದ್ರಿಟ್ಟು. ಸುಮ್ಕೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಹೋಗ್ಬಿಡ್ಬೇಕು. ಅವರು ಜಾಸ್ತಿ ಮಾತಾಡ್ಬಾರ್ದು. ನಾವು ಸಾವುಕಾರರು. ತಡಿ ಹೇಳ್ತೀನಿ, ಅದು ಯಾರಂತ ಮಾತಾಡ್ತೀನಿ ನಾನೇ ಒಂದ್ರಿಟ್ಟು. ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ, ನಾನು ಮಾತಾಡ್ತೀನಿ, ನನಗೆ ಗೊತ್ತೈತೆ ಅದ್ ಯಾರಂತ. ನಮ್ಗೇನೇ ಯಾರಂತ ಕೇಳೋ ಅಷ್ಟು ಧೈರ್ಯ ಈ ಊರಲ್ಲಿ ಇನ್ ಯಾರಿಗೈತ್ರಿ? ನಾವು ಸಾವುಕಾರ ಮನೆ ಬೀಗ್ರಂತ ಗೊತ್ತಿಲ್ವಾ ಅವ್ರಿಗೆ? ಗೊತ್ತಿಲ್ಲ ಅನ್ಸುತ್ತೆ. ತಡೀರಿ, ನಾನು ಬಿಲ್ಡಪ್ ಕೊಡ್ತೀನಿ, ಸುಮ್ಕಿರಿ. ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನೀವ್ ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಕಿರಿ. ಮಾಡ್ತೀನಿ ಕಣ್, ತಡೀರಿ. ಇವಾಗ ಯಾರಮ್ಮ ನೀವು? ಯಾರ ಮನೆಗೆ ಹೋಗ್ಬೇಕಿತ್ತಮ್ಮ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಯಾರ ಮನೆಗೆ ಹೋಗ್ಬೇಕಿತ್ತು ನೀವು? ಯಾರ ಮನೆ ನೆಂಟ್ರು? ಅಯ್ಯೋ, ಮನೆ ಗೊತ್ತಿಲ್ದಂಗೆ ಬಂದ್ಬಿಟ್ರ ನೀವು? ಯಾರ ಮನೆಗೆ ಹೋಗ್ಬೇಕಿತ್ತು ನೀವು? ನಡೀರಿ, ತೋರಿಸ್ಬರ್ತೀನಿ ನಾನೇ ಅದ್ ಯಾರಂತ. ಯಾವ ಊರು ನಿಮ್ದು? ಓಹೋ, ಇವ್ರು ಬಂದ್ಬಿಟ್ರು ದೊಡ್ಡದಾಗ್ ಬೇರೆ ನಮ್ಗೆ ಮನೆ ತೋರ್ಸೋದಕ್ಕೆ. ನಮ್ಗೆ ಯಾರಿಗೂ ಮನೆ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ಸಾವುಕಾರ ಮನೆ ನೆಂಟ್ರು, ಸಾವುಕಾರ ಮನೆ ಬೀಗರು. ನನ್ನ ಮಗಳು ಕೊಟ್ಟಿದೀವಿ, ಗೊತ್ತಾ? ನನ್ನ ಮಗಳು ಶಶಿ ಇದಾಳಲ್ಲ, ಶಶಿರ ಅಪ್ಪ ಅಮ್ಮ ನಾವು. ಸಾವುಕಾರ ಮನೆ ಸೊಸೆರ ಅಪ್ಪ ಅಮ್ಮ. ಓಹೋ, ನಮಗ್ ಬೇರೆ ಹೇಳೋದಕ್ ಬೇರೆ ಬಂದಿದ್ದಾರೆ. ಯಾವ ಊರು, ಯಾರ ಮನೆ, ಯಾರ ನೆಂಟ್ರು ನಿಮ್ಗೆ ಅಂತ ಬೇರೆ ದೊಡ್ಡದಾಗಿ. ಹೋಗ್ರಿ ಸುಮ್ಕೆ. ನೀವ್ ಯಾರ್ರಿ? ನನ್ನ ಮಗಳಿಗೆ ಹೇಳ್ಬಿಟ್ರೆ ಆಯ್ತು. ಇವಳು ಶಶಿರ ಅಪ್ಪ ಅಮ್ಮನ ಇವ್ರು. ನಮ್ಮನೆ ಹತ್ರ ಬಂದ್ಬಿಟ್ಟು ನನ್ಗೇನೆ ಅದ್ ಏನ್ ದಬಾಸ್ತಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಇವ್ರೇನ ಅವ್ರ ಅಪ್ಪ ಅಮ್ಮ? ನೋಡು 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 ಹೆಂಗೆ ಇದ್ ಮಾಡ್ತಿದಾರಂತ ಇವ್ರು. ಮಗಳಿಗಿಂತ ಹೆಚ್ಚಾಗೇನ ಮಾತಾಡೋದ್ ಕಲ್ತೈತಿ ಇವ್ರ ಅಮ್ಮ. ಇವ್ರ ಇದ್ದಿತ್ತಾನೆ ಅವಳ ಮಗಳನ್ನು ಕಲ್ತಿರೋದು. ನೋಡ್ ಅದ್ ಏನ್ ಬಿಲ್ಡಪ್ ಕೊಡ್ತಿದಾರಂತ. ನನ್ಗೇನು ಗೊತ್ತಿಲ್ಲ, ನಂಗೆ ಮಾಡ್ತೀನಿ ಕಣ್ತಡಿ. ಇವಾಗ ಅಕ್ಕ, ಇವಾಗ್ಲಾದ್ರೂ ಗೊತ್ತಾಯ್ತಾ ಯಾರ ಮನೆ ನೆಂಟ್ರು ಅಂತ? ನಾವು ಸೈಡ್ ಬಿಡ್ರಿ, ಸೈಡು. ಏನಪ್ಪ ನನ್ಗೆ ಸೈಡ್ ಬಿಡುವಂತ ಹೇಳ್ತೀಯ? ನಿನ್ಗೆ ಎಷ್ಟು ಧೈರ್ಯ ಇರಬೇಕು? ನನ್ನ ಮನೆ ಮುಂದೆ ಬಂದ್ಬಿಟ್ಟು ನನಗೇನೇ ಎದುರಿಸ್ತೀಯ ನೀನು? ಎಷ್ಟು ಧೈರ್ಯ ಐತೆ ನಿನ್ಗೆ? ನನ್ನ ಮುಂದೆ ನಮ್ಮ ಊರಲ್ಲೇನೆ ನಿನ್ ಕಡೆ ಮಾತಾಡಕ್ಕೆ ಎದುರ್ತಾರೆ ಅಂತಂದ್ರೆ ನನಗೆ ಸೈಡ್ ಬಿಡುವಂತ ಬೇರೆ ಹೇಳ್ತೀಯ? ಸೈಡು? ಹೇಳ್ತೀನಿ. ನನ್ನ ಮಗಳ ಮನೆ ಇದು. ಹೇಳ್ದಂಗೆ ನನಗೆ ಎಲ್ಲ ಅಧಿಕಾರ ಐತೆ ಮಾತಾಡಕ್ಕೆ. ನೀವ್ಯಾರು ನೀವು? ಈ ಮನೆ ಕೆಲ್ಸದವ್ರಾ? ಸರಿ ಕಣಕ್ಕ, ಆಯ್ತು ಬಿಡ್ರಿ. ಕೆಲ್ಸಕ್ಕೆ ಬರ್ತೀರಾ ನೀವು? ಏನ್ ತೋಟದ ಕೆಲ್ಸಕ್ಕೆ ಬರ್ತೀರಾ, ಮನೆ ಕೆಲ್ಸಕ್ಕೆ ಬರ್ತೀರಾ ನೀವು? ಏನೇ ಇವಳೆ ಕೇಳೆ, ಏನ್ ಕೆಲ್ಸಕ್ಕೆ ಬರ್ತಾರಂತ ಇವರು? ಸುಮ್ಮಗಿರ್ರಿ ನೀವು. ಬಾಯಿ ಮುಚ್ಕೊಂಡು ತೆಪ್ಪಗ್ ನಿಂತ್ಕೊಳ್ರಿ, ನಾನು ಮಾತಾಡ್ತಿಲ್ವಾ? ಅದ್ಯಾಕ್ರಿ ಹಿಂಗ ಆಡ್ತಿದ್ದೀರಾ ನೀವು? ಏನಕ್ಕ, ಏನ್ ಕೆಲ್ಸಕ್ಕೆ ಬರ್ತೀರಕ್ಕ ನೀವು? ನನ್ನ ಮಗಳು ಇದಾರ ಶಶಿ ಅಮ್ಮ. ನನ್ನ ಮಗಳು ಬಹಳ ಒಳ್ಳೆವಳು ಕಣಕು. ಪಾಪ ನೋಡ್ರಿ, ನನ್ನ ಮಗಳು ಕೆಲಸ ಮಾಡ್ತಾರಂತ ಮನೆ ಕೆಲ್ಸಕ್ಕೆಲ್ಲ ಇಟ್ಕೊಂಡಿದಾರಲ್ರಿ. ಪರವಾಗಿಲ್ಲ ಕಣ್ರಿ. ಮಾಡ್ತೀರಾ, ಮನೆ ಕೆಲಸದವ್ರು ಮಾಡ್ತೀರಾ, ಮನೆಯಿಂದ ಆಚೆ ಕಡೆನೂ ಹಾಕ್ಬಿಡ್ತೀರಾ ನೀವು. ಹಿಂಗೆ ಬಿಟ್ಕೊಂತ ಹೋಗ್ಬಿಟ್ರೆ. ಮೊದ್ಲೇ ನಿಮ್ ಮಗಳು ಬಂದಾದ್ಮೇಲೆ ನಮ್ಮ ಈ ಮನೇಲಿ ನನಗೆ 1 ರೂಪಾಯಿದು ಮರ್ಯಾದೆ ಇಲ್ದಂಗ್ ಮಾಡಿದಾಳೆ. ಈಗ ನೀವು ಬಂದ್ಬಿಟ್ಟು ನನಗೆ ಕೆಲಸದವ್ರು ಮಾಡ್ಬಿಟ್ರಲ್ಲ ನೀವು. ಮಾಡ್ತೀನಿ ಕಣ್ತಾಡ್ರಿ ನಿಮ್ಗೆ. ಅಲ್ಲ ಕಣಮ್ಮ, ಶಶಿರ ಅಪ್ಪ ಅಮ್ಮನ ನೀವು? ಇದು ಯಾರಪ್ಪ ಇದು? ಬೆಳಗ್ಗೆ ನನ್ನ ಮನೆ ಮುಂದೆ ಯಾರೋ ಜೋರ್ ಜೋರಾಗಿ ಮಾತಾಡ್ತಿದ್ದಾರೆ. ನಮ್ಮ ಅತ್ತೆ ಅದ್ ಯಾರ ಜೊತೆನೂ ಮಾತಾಡ್ತಿದಾರಲ್ಲಪ್ಪ. ಏನ ಈ ವ್ಯಾಪಾರ ಗೀಪಾರ ಯಾರೋ ಮಾಡ್ಕೊಂಡ್ ಬಂದಿರ್ತಿರ್ಬೇಕು. ಅದಕ್ಕೆ ಅವ್ರ ಮುಂದೆ ಚೌಕಾಸಿ ಮಾಡ್ಕೊಂಡ್ ಕುಂತಿರ್ಬೇಕು ನಮ್ಮ ಅತ್ತೆ. ಅದ್ ಯಾಕೆ ಹಿಂಗ ಆಡ್ತಾರ ಏನಪ್ಪ? ತಡಿ ನೋಡ್ತೀನಿ ಅದ್ ಯಾರ ಜೊತೆ ಹಿಂಗ್ ಮಾತಾಡ್ತಿದಾರಂತ. ಅಪ್ಪ ಅಮ್ಮ, ನೀವ್ ಯಾವಾಗ ಬಂದ್ರಿ? ಅಯ್ಯೋ, ನನಗ್ ಗೊತ್ತೇ ಇಲ್ಲ ಕಣಿ ಅಲ್ರಿ ನೀವು ಬಂದಿರೋದನೆ. ಎಷ್ಟೊತ್ತಾಯ್ತು ನೀವು ಬಂದು? ಅಯ್ಯೋ, ನಾವ್ ಬಂದು ಬಾಳ ಹೊತ್ತಾಯ್ತು ಕಣಮ್ಮ. ಹೋಗತ್ಲಾಗಿ ತಲೆ ಕೆಟ್ಟೋಗಂಗ ಆಗ್ತೈತತ್ಲಾಗಿ. ನಾವ್ ಬಂದು ಎಷ್ಟೊತ್ತಾಯ್ತು ಗೊತ್ತಾ? ಇಲ್ಲ ಆಚೆ ಕಡೆ ನಿಂತ್ಕೊಂಡ್ಬಿಟ್ಟು
ಇದು ಯಾರ ಕೆಲಸದವ್ರು ಬಂದ್ಬಿಟ್ಟು ಏನ್ ಅವಾಗ್ಲೇ ನಾನು ಕಾಲೇ ತಿಂತಿದಾರ ಕಣಮ್ಮ. ಇವ್ರಿಗೆ ನಾಳೆಯಿಂದ ಕೆಲಸ ಕರಿಬೇಡ್ರಿ, ಇವ್ರಿಗೆ ಕಳಿಸ್ಬಿಡ್ರಿ ಹೇಳ್ತೀನಿ. ಬೇರೆ ಯಾರ ಹೊಸಬ್ರಿಗೆ ಕರ್ಕೊಂಡ್ಬಿಡಮ್ಮ ಕೆಲ್ಸಕ್ಕೆ. ನೀನ್ ಹಿಂದ್ಗಡೆ ನಿಲ್ಸ್ತಾರಲ್ಲ ಅವರಿಗೆ ಏನ್ ಅವಾಗ್ಲೇ ನಾನು ನೋಡ್ತಿದೀನಿ. ನನ್ನ ತಲೆ ತಿಂತಿದ್ದಾರೆ ಕಣಮ್ಮ ಅತ್ಲಾಗಿ. ಬಿಸ್ಲಲ್ಲಿ ಅವಾಗ್ಲೇ ನಾನು ಬಂದು ನಿಂತಿದೀವಿ. ನಾನು ಅದ್ರಲ್ಲೂ ಬಾಯ್ ಬಿಟ್ಟೆ ಹೇಳ್ತಿದೀನಿ. ಸಾವುಕಾರ ಮನೆ ಬೀಗ್ರು ನಾವು ಅಂತ ಒತ್ತಿ 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 ಹೇಳ್ತಿದೀನಿ. ಕುಡಿಯಕ್ ಒಂದ್ ರೇಟು ನೀರ್ ತಗೊಂಬಂದ್ ಕೊಡೋಣ, ಚೆನ್ನಾಗಿ ನೋಡ್ಕೊಳ್ಳೋಣ, ಒಳಗಡೆ ಕರಿಯೋಣ ನಮ್ಗೆ ಅನ್ನಂಗಿಲ್ಲ. ಅವಾಗ್ಲೇ ನಾನು ಏನ್ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇದಾರೆ ಅತ್ಲಾಗಿ. ಕೆಲಸದಿಂದ ತೆಗೆದು ಬಿಡಮ್ಮ ಇವರಿಗೆ. ಅದೇನ್ ಕೆಲಸದವ್ರಿಗೆ ಕರ್ಕೊಂಡು ಇಟ್ಕೊಂಡಿದಿರೋ ಏನೋ ಒಂದು ಗೊತ್ತಿಲ್ಲಮ್ಮ ನನ್ಗಂತೂ ಅತ್ಲಾಗಿ. ಮುಖಂಡ ಪಾಪ ಶಶಿ, ನಾನು ಅವಾಗ್ಲೇ ನಾನು ಹೇಳ್ತಾನೆ ಇದ್ದೀನಿ, ನನಗೆ ಎದುರಿಸೋಕೆ ಬರ್ತಾರಲ್ಲಮ್ಮ, ಎದುರು ಉತ್ತರ ಕೊಡ್ತಾರೆ ನೋಡಮ್ಮ ಶಶಿ. ಇವ್ರ ಅಪ್ಪ ಅಮ್ಮ, ನೀನ್ ಯಾಕಮ್ಮ ಎದ್ರ ಕಾಣ್ತಿದ್ಯಾ? ಅವ್ರಿಗೆ ನೋಡ್ಬಿಟ್ಟು ಕೆಲಸವ್ರಿಗೆಲ್ಲ ಎದ್ರಕಂಡ್ ನಿಂತಿದ್ಯಾ ನೀನು? ನಾನು ಇದೀನಿ ಸುಮ್ಕಿರು. ಎಲ್ಲ ಫುಲ್ 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 ಚೇಂಜ್ ಮಾಡ್ಬಿಡ್ತೀನಿ. ನೀನು ಎಲ್ಲ ಎದ್ರಕಣಂಗಿಲ್ಲ, ಹಂಗ್ ಮಾಡ್ತೀನಿ. ಸಾವುಕಾರ ಮನೆ ಸೊಸೆ ಅಂದ್ರೆ ಏನ್ ಹವಾ ಮಾಡಬೇಕು ಗೊತ್ತಾ ನೀನು? ಹೆಂಗಿರ್ಬೇಕು ಗೊತ್ತಾ? ನಿನಗಿಲ್ಲ, ನಿನ್ ತಲೆನೇ ಇಲ್ಲ, ನಿನ್ ಬುದ್ಧಿನೇ ಇಲ್ಲ. ನಾನು ಹೇಳ್ಕೊಡ್ತೀನಿ ಕಣ್, ಸುಮ್ಕಿರು. ಆ ಕೆಲಸವರಿಗೆ ಎದ್ರಕಂಡು ನೀವ ಅಂತ ಬೇರೆ ಕೇಳ್ತಿದ್ಯಾ? ಯಾಕೆ ಭಯನಾ? ಅಮ್ಮ ಅಪ್ಪ, ಅವರು ನಮ್ಮ ಅತ್ತೆ ದಿಲೀಪ ಇದಾರಲ್ಲ, ದಿಲೀಪರ ಅಮ್ಮ. ಏನ್ ಹೇಳ್ತಿದ್ಯಮ್ಮ ಶಶಿ ನೀನು? ನೀನ್ ಹೇಳ್ತಿರೋ ನಿಧಾನ. ನಿಮ್ಮ ಅತ್ತೆನ ಅವರು ಬೀಗ್ರ ಅವರು? ಅಯ್ಯೋ ಇವ್ರ ಅತ್ತೆನ? ಅಯ್ಯೋ 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 ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ನಪ್ಪ ನಾನು. ಸರಿಯಾಗಿ ಅನ್ಯಾಯವಾಗಿ ಸರಿಯಾಗಿ ತಗಲಾಕೊಂಡ್ಬಿಟ್ನಲ್ಲಪ್ಪ ನಾನು. ಏನಪ್ಪ ಮಾಡ್ಲಿ? 1 ತಿಂಗಳು 2 ತಿಂಗಳು ಆರಾಮಾಗಿ ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿ ಹೋಗೋಣ ಅಂತ ನಾನು ಬಂದ್ರೆ ಅನ್ಯಾಯವಾಗಿ ಇವಾಗ್ಲೇನೆ ಬರ್ತಾನೆ ಇವ್ರ ಮುಂದೆ ಕೆಟ್ಟವ್ರಾಗ್ಬಿಟ್ವಲ್ಲಪ್ಪ ನಾವು. ಏನೋ ಮಾಡಕ್ ಹೋಗಿ ಏನೋ ಆಯ್ತಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಹೆಂಗಾದ್ರೂ ಮಾಡ್ಬಿಟ್ಟು ಇವ್ರಿಗೆ ನಯಸ್ ಮಾಡ್ಬಿಟ್ಟು ನಾವ್ ಹೇಳ್ದಂಗ್ ಮಾತು ಕೇಳಿಸ್ಕೋಬೇಕು. ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು, ಹಂಗ್ ಮಾಡ್ಲೇಬೇಕಲ್ಲ. ಹೆಂಗ್ ಮಾಡೋದು ಇವಾಗ? ಎಂತ ಕೆಲ್ಸ ಆಗೋಯ್ತು. ಏನ್ ಮಾಡ್ಲಿ ಇವಾಗ? ಇವಾಗ ಗೊತ್ತಾಯ್ತಾ ನಾನು ಯಾರು ಅಂತ? ಏನು ಬಂದಾಗ್ಲಿಂದ ನಾನು ನೀರ್ ಕೊಡ್ಲಿಲ್ಲ, ಅತ್ ಕೊಡ್ಲಿಲ್ಲ, ಇತ್ ಕೊಡ್ಲಿಲ್ಲ. ಮನೆ ಕೆಲ್ಸದವ್ರನ್ ಕಾಣಿಸ್ತೀನಿ ನಮ್ಮ ನಾನು. ನಿಮ್ಗೆ ಏನು ಬುದ್ಧಿ ಇಲ್ವಾ ನಿಮ್ಗೆ? ಮನೆ ಕೆಲ್ಸದವ್ರು ಹಿಂಗಿರ್ತಾರೆ, ಮನೆ ಸಾವುಕಾರರು ಹೆಂಗಿರ್ತಾರೆ, ಸಾವುಕಾರ್ತಿ ಅಮ್ಮ ಹೆಂಗಿರ್ತಾರೆ, ಏನು ಬುದ್ಧಿ ಇಲ್ವಾ? ಬಂದ್ ಏನ್ ಗಂಡ ಹೆಂಡತಿ ಇಬ್ರಾಳಿದ್ರು ಏನ್ ಬಿಲ್ಡಪ್ ಮೇಲೆ ಬಿಲ್ಡಪ್, ಮಾತಾಡದ್ಮೇಲೆ ಮಾತಾಡು. ಏನು ಅಮ್ಮ ಕಡಿಮೆ ಇದ್ರೆ ಮಗಳು ಕಡಿಮೆ ಇರ್ತಾನ ಕಣಿ ಹೇಳ್ರಿ. ಎಲ್ಲಾರು ಹಂಗೆ ಮಾತಾಡ್ತೀರಾ? ಅಯ್ಯೋ ಬೀಗ್ರೆ ಬೀಗ್ರೆ ಬೇಜಾರ್ ಮಾಡ್ಕೊಬಿಡ್ರಿ. ಅದು ಏನಾಯ್ತು ಅಂದ್ರೆ ಈಗೆಲ್ಲಾನು ಕೆಲ್ಸಕ್ಕೆ ಇನ್ನು ನಮ್ ಶಶಿ ಹಂಗೆ ಇರೋರ್ಗೆ ಚೆನ್ನಾಗಿರೋರ್ಗೆ ಅಲ್ವಾ ಕೆಲ್ಸಕ್ಕೆ ಇಟ್ಕೊಳ್ಳೋದು. ಹಂಗಾಗಿ ನಾನು ನೀವು ಕೆಲಸವ್ರು ಅನ್ಕೊಂಡ್ಬಿಟ್ಟೆ. ನೀವು ಇಷ್ಟೊಂದು ಚೆನ್ನಾಗಿದ್ದೀರಾ, ಇಷ್ಟೊಂದು ಹೆಂಗಾಗಿದ್ದೀರಾ, ಹಂಗಾಗಿ ತಿಳ್ಕೊಂಡ್ಬಿಟ್ಟೆ ನಾನು. ನಮ್ ಶಶಿಯವ್ರ ಅತ್ತೆ ಅಂದ್ರೆ ವಯಸ್ಸಾಗಿರುತ್ತೆ, ಮುದುಕಿ ಇದ್ದಂಗೆ ಇರ್ತಾರೆ, ವಯಸ್ಸಾಗಿರುತ್ತೆ, ಹಂಗ ಅನ್ಕೊಂಡ್ಬಿಟ್ಟು ನಾನು ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಬೇಜಾರ್ ಮಾಡ್ಕೊಬೇಡ್ರಿ ಸರಿನಾ? ಏನಮ್ಮ ಶಶಿ, ನಿಮ್ಮ ಅತ್ತೆ ನೋಡಿದ್ರೆ ಇಷ್ಟೊಂದು ಚೆನ್ನಾಗಿದ್ದಾರೆ. ನೋಡು ನಾನ್ಕಿಂತ ಎಷ್ಟು ಚೆನ್ನಾಗಿದಾರಂತ ಅವರು. ಅದು ಬೇರೆ ನೀವು ಶ್ರೀಮಂತರನ್ನಂಗೆನೆ ಜಂಬ ಮಾಡಿಲ್ಲ, ಒಡವೆ ಏನು ಹಾಕೊಂಡೇ ಇಲ್ಲ, ಸ್ಟೈಲ್ ಏನು ಮಾಡೇ ಇಲ್ಲ. ನಾನು ಹಂಗಾಗಿ ಈ ರೀತಿ ಎಲ್ಲ ತಿಳ್ಕೊಂಡ್ಬಿಟ್ಟೆ. ಬೇಜಾರ್ ಮಾಡ್ಕೋಬೇಡಿ ಬೀಗ್ರೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ್ರಿ. ನಮ್ ಕಡೆ ಎಲ್ಲ ಹಂಗೆ ಶ್ರೀಮಂತರಂದ್ರೆ ಸಾವುಕಾರರು ಅಂದ್ರೆ ಒಡವೆ ಎಲ್ಲ ಹಾಕೊಂಡ್ಬಿಟ್ಟು ಒಳ್ಳೆ ಸೀರೆ ಎಲ್ಲ ಹಾಕೊಂಡ್ಬಿಟ್ಟು ಸ್ಟೈಲ್ ಮಾಡ್ಕೊಂಡು ಸ್ಟೈಲ್ ಆಗಿ ಹೆಂಗೆ ಇರ್ತಾರಂತೀರ. ನಿಮ್ಮಂಗೆ ಸಿಂಪ್ಲಿಸಿಟಿ ಹಂಗೆ ಹಿಂಗೆಲ್ಲ ಇರಲ್ಲ, ಕೆಲಸ ಎಲ್ಲ ಮಾಡ್ಕೊಂಡು. ಅದಕ್ಕೆ ಮರೆ ನಾನು ಬೀಗ್ರೆ ಹಿಂಗಂತ ತಿಳ್ಕೊಂಡ್ಬಿಟ್ಟೆ. ಬೇಜಾರ್ ಮಾಡ್ಕೋಬೇಡಿ ಬೀಗ್ರೆ. ಅಯ್ಯೋ ನೀವು ನೋಡಿದ್ರೆ ಇನ್ನು ಹುಡುಗಿ ಇದ್ದಂಗೆ ಇದ್ದೀರಾ ಬೀಗ್ರೆ. ನನಗೆ ಇನ್ನು ಹೆಂಗ್ ಗೊತ್ತಾಗ್ಬೇಕು ಹೇಳ್ರಿ? ಹಂಗಾಗಿ ಗೊತ್ತಾಗ್ಲಿಲ್ಲ ಕಣ್ ಬೀಗ್ರೆ, ಬೇಜಾರ್ ಮಾಡ್ಕೋಬೇಡ್ರಿ ಬೀಗ್ರೆ. ನಾನಿನ್ನು ಹುಡುಗಿ ಇದ್ದಂಗಿದ್ದೀನ? ನಾನೇಂತೂ ಕಡಿಮೆ ಇದ್ದೀನಿ, ನಾನು ಚೆನ್ನಾಗೇ ಇದ್ದೀನಲ್ಲ. ನೋಡು ಪಾಪ ನಮ್ ಶಶಿರಪ್ಪ ಅಮ್ಮ ಪರವಾಗಿಲ್ಲ, ನನಗ್ ಬರ್ತಾನೆ ನನಗೆ ಸುಮ್ನೆ ಏನು ಹೊಗಳ್ತಿಲ್ಲ ಕಣಿ ಹೇಳು. ನಾನ್ ಚೆನ್ನಾಗಿ ಇದ್ದೀನಿ ಅದಕ್ಕೆ ಹೇಳ್ತಿದ್ದಾರೆ. ಚೆನ್ನಾಗಿಲ್ಲ ಅಂದ್ರೆ ಈ ಅಮ್ಮ ಯಾಕೆ ಹಿಂಗಿದ್ದಾಳೆ ಅಂತ ಹೇಳೋರು. ನಾನ್ ಚೆನ್ನಾಗಿ ಕಾಣ್ತಿರೋದಕ್ಕೆ ಅಲ್ವಾ ಚೆನ್ನಾಗಿದ್ದಾರೆ ಅಂತ ಹೇಳ್ತಿರೋದು. ಸರಿ ಆಯ್ತು. ಅಯ್ಯೋ ನನ್ಗೆ ಎಷ್ಟು ಖುಷಿ ಆಗ್ತೈತಂದ್ರೆ ಹೇಳ್ಕೊಳಕ್ಕಾಗಲ್ಲ. ನಾನಿನ್ನು ಹುಡುಗಿ ಇದ್ದಂಗಿದ್ದೀನಂತೆ. ಬೀಗ್ರೆ ಬೇಜಾರ್ ಮಾಡ್ಕೋಬೇಡಿ ಬೀಗ್ರೆ, ನಾನು ಕೆಲಸದವ್ರು ಅಂತ ಹೇಳಿದ್ದಕ್ಕೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕಣ್ ಬೀಗ್ರೆ.
ಅಯ್ಯೋ ಇರ್ಲಿ ಬಿಡ್ರಿ ಬೀಗ್ರೆ. ವಾ ಬೇದಾರೇನ್ ಮಾಡ್ಕೊಳಲ್ಲ. ಬನ್ನಿ ಬನ್ನಿ ಒಳಗಡೆ ಹೋಗ ಅನ್ಕೊಂಡು ಬನ್ನಿ. ವಾ ವಾ ಬೀಗ್ರೆ. ಮತ್ತೆ ಇನ್ನೇನ್ ಸಮಾಚಾರ? ಅಯ್ಯೋ ಏನು ಇಲ್ಲ ಕಣ್ ಬೀಗ್ರೆ, ಸಮಾಚಾರ ಇನ್ನೇನಿಲ್ಲ. ಯಪ್ಪ ಹೆಂಗ ಚೆನ್ನಾಗೆ ಮಾತಾಡ್ಸಿದಾರೆ ಹೆಂಗ. ಹೆಂಗ 5 ನಿಮಿಷಲ್ಲ ನೀನು ಫುಲ್ ಚೇಂಜ್ ಮಾಡ್ಬಿಟ್ಟೆ. ಇದ ಇವ್ರದ್ದು ವೀಕ್ನೆಸ್. ಇವ್ರು ಚೆನ್ನಾಗ್ ಕಾಣ್ತಿದಾರಂತ ಹೊಗಳ ಬಿಟ್ರೆ ಆಯ್ತು. ಫುಲ್ ಖುಷಿ ಆಗ್ಬಿಟ್ಟು ಒಂದಾಗ್ಬಿಡ್ತಾರೆ. ಒಳ್ಳೆ ಐಡಿಯಾನೇ. ಆದ್ರೂ ಬೀಗ್ರೆ ಸಖತ್ತಾಗಿದ್ದೀರ ಕಣ್ ಬೀಗ್ರೆ ನೀವು ಮಾತ್ರ. ಅಯ್ಯೋ ಬಿಡಿಯಪ್ಪ ಹೋಗ್ಲಿ, ಎಷ್ಟಂತ ಹೇಳಿದ್ದೆ ಹೇಳ್ತೀರಾ. ನನ್ಗೂನು ನಮ್ಮೂರಲ್ಲಿ ಎಲ್ಲಾರು ಹಂಗೆ ಹೇಳ್ತಾರೆ. ಅಯ್ಯೋ 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 ಇಷ್ಟು ಚೆನ್ನಾಗಿದ್ದೀರಲ್ಲ ಅಮ್ಮ ಸಾವುಕಾರಮ್ಮ ಅಂತಾನು ಎಲ್ಲಾರು ಕರಿತಿರ್ತಾರೆ. ನಾನೇನು ಸ್ಟೈಲ್ ಮಾಡ್ಬೇಕು, ಎಲ್ಲರಂಗೆ ಚೆನ್ನಾಗಿ ಕಾಣ್ಬೇಕು ಅಂತ ಯಾವತ್ತೂ ಏನು ಡ್ರೆಸ್ ಹಾಕೋದು ಇವೆಲ್ಲ ಮಾಡಲ್ಲ ಕಣಮ್ಮ ಬೀಗ್ರೆ. ಆದ್ರೂ ಕೂಡ ನನ್ನ ಮಾಮೂಲಿ ನಾನು ಇರೋದು ನ್ಯಾಚುರಲ್ ಫೇಸ್ ಹಂಗೆ. ಹಂಗಾಗಿ ನಾನು ಚೆನ್ನಾಗಿ ಕಾಣೇ ಕಾಣ್ತೀನಿ. ಅಯ್ಯೋ 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 ನಮ್ಮ ಅತ್ತೆಗೆ ಒಂದ್ ಈಟ ಐಟ್ ನಮ್ಮ ಅಮ್ಮ ಹೇಳಿದ್ದು. ಅದನ್ನ ನೀ ಇಟ್ಕೊಂಡ್ಬಿಡ್ತಾರತ್ಲಾಗಿ. ನಮ್ಮ ಅಮ್ಮಂಗ್ ಬುದ್ಧಿ ಐತೋ ಬುದ್ಧಿ ಇಲ್ವಾಪ ಅತ್ಲಾಗಿ. ಹೋಗತ್ಲಾಗಿ. ಸುಮ್ಕಾರ ಇರಲ್ಲ ಏನಿಲ್ಲ, ಏನೇನೋ ಒಂದೊಂದು ಹೇಳ್ತಿರತ್ತತ್ಲಾಗಿ. ನಮ್ಮ ಅತ್ತೆಗೆ ಇಷ್ಟು ಸಿಕ್ಬಿಟ್ರೆ ಆಯ್ತು ಇನ್ನೇನು.